ನಿಮ್ಮೆಲ್ಲರಿಗೂ ನಾನು ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಮೊಟ್ಟ ಮೊದಲಿಗೆ ನಮಸ್ಕಾರಗಳನ್ನ ತಿಳಿಸ್ತೀನಿ. ಇವತ್ತು ನಾನು ಒಂದು ಹಳ್ಳಿಗೆ ಬಂದಿದ್ದೀನಿ. ಅಂತಂದ್ರೆ ಸುಮ್ಮನೆ ಬಂದಿಲ್ಲ ರೀ. ಈ ಊರಿನಲ್ಲಿ ಒಂದು 1000 ವರ್ಷದ ಇತಿಹಾಸ ಅದ. ತನ್ನದೇ ಆದಂತ ಇತಿಹಾಸವನ್ನ ತನ್ನ ಮಡಿಲಿನಲ್ಲಿ ಬಚ್ಚಿಟ್ಟುಕೊಂಡು ನಮ್ಮಂತವ್ರು ಬರುವಂತ ದಾರಿಯನ್ನ ಕಾಯುತ್ತಾ ಜಗತ್ತಿನ ಮುಂದೆ ಬೆಳಕಿನಂತೆ ಪ್ರಜ್ವಲಿಸಬೇಕಂತ ಹೇಳಿ ರಕ್ಷಣೆಯನ್ನು ಜೋಪಾನವಾಗಿ ಮಾಡಿ ಅದ್ಭುತವಾದಂತ ಸೊಗಸಾದಂತ ಒಂದು ಶಾಸನ ಈ ಊರಿನಲ್ಲಿ ಇದೆ ಕಣ್ರಿ. ಬನ್ನಿ, ಈ ಊರು ಎಲ್ಲಿ ಬರುತ್ತೆ ಗೊತ್ತಾ? ದೇವದುರ್ಗ ತಾಲೂಕು ಕೇಂದ್ರದಿಂದ ಸರಿ ಸುಮಾರು 19 ಕಿಲೋಮೀಟರ್ ದೂರದಲ್ಲಿರುವಂತ ಗಣಜಿಲಿ ಅನ್ನೋ ಒಂದು ಗ್ರಾಮದಲ್ಲಿ ಇದ್ದೀನಿ ನಾನು. ಈ ಗಣಜಿಲಿ ಅನ್ನೋ ಒಂದು ಗ್ರಾಮದಲ್ಲಿ ಈಗ ನಾನು ಸದ್ಯ ಇದ್ದೀನಿ. ನೋಡ್ತಾ ಇರ್ಬೋದು, ಶ್ರೀ ಮಾರುತೇಶ್ವರ, ಈ ಕಡೆ ತೋರ್ಸಪ್ಪ ಒಂದ್ಸತಿ. ಶ್ರೀ ಮಾರುತೇಶ್ವರ ದೇವಾಲಯದ ಅಂಗಳದಲ್ಲಿರುವಂತ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಶಾಸನ. ಇದೇ ಅದ್ಭುತವಾದಂತ ಶಾಸನ ಅಂತ ಹೇಳಿದ್ನಲ್ಲ, ಇದೇ ಶಾಸನ. ಒಂದ್ಸರ್ತಿ ನೋಡ್ಕೊಂಬಿಡ್ರಿ. ಈಗ ನಾನು ಈ ಶಾಸನವನ್ನ ನಿಮ್ಗೆಲ್ಲ ತೋರಿಸಿದೆ. ಈ ಶಾಸನದಲ್ಲಿ ಈ ಊರಿನ ಬಗ್ಗೆ ಬಹಳಷ್ಟು ಪ್ರಮುಖವಾಗಿ ಹೇಳುವಂತ ವಿಷಯಗಳನ್ನ ಒಳಗೊಂಡಿರುವಂತ ಇದೊಂದು ಶಾಸನ ರೀ. ಇದು 1000 ವರ್ಷದ ಕಥೆಯನ್ನು ಹೇಳ್ತದೆ ಈ ಊರಿನ ಬಗ್ಗೆ, ಇತಿಹಾಸವನ್ನ ಸಾರ್ತದೆ ಈ ಊರಿನ ಬಗ್ಗೆ. ಏನಂದ್ರೆ ನಾವು ಗಣಜಿಲಿ ಅಂತ ಈ ಊರ ಹೆಸರನ್ನ ಕರಿತೀವಿ. ಮೊದಲು ನಮ್ಮ ಪಿತೃಜಿತರು ಈ ಊರಿನ ಹೆಸರನ್ನ ಏನಂತ ಹೆಸರಿಟ್ಟಿದ್ರು? ಈಗ ಕ್ರಿಸ್ತಶಕ 1023 ಶಾಸನ, ಅಂದ್ರೆ 10ನೇ ಶತಮಾನಕ್ಕೆ ಸೇರಿದಂತ ಶಾಸನ. 1000 ವರ್ಷ ಆಯ್ತು ಇಲ್ಲಿಗೆ. 1000 ವರ್ಷದಲ್ಲಿ ನಮ್ಮ ಪಿತೃಜಿತರು ಈ ಊರಿನ ಹೆಸರನ್ನ, ಗಣಜಿಲಿಯ ಹೆಸರನ್ನ ಗಳಜೆ ಅಂತೇಳಿ ನಾಮಕರಣ ಮಾಡಿದ್ರಂತ. ಈ ಶಾಸನಗಳ ಪ್ರಕಾರ ಗಳಜೆ ಅಂತೇಳಿ ನಾಮಕರಣ ಮಾಡಿದ್ರು. ಯಾಕೆ ಮಾಡಿದ್ರು ನಮ್ಮ ಪಿತೃಜಿತರು, ಪೂರ್ವಜರು ನಮ್ಮ ಈ ಗಣಜಿಲಿಯ ಹೆಸರನ್ನ ಗಣಜೆ ಅಂತೇಳಿ ಯಾಕೆ ಮಾಡಿದ್ರು? ಒಂದ್ ಸ್ವಲ್ಪ ತಿಳ್ಕೊಂಡ್ ಬರ್ಬೇಕಾಗ್ತದಲ್ವಾ? ಇದು ಈ ಊರಿನ ಗಳಜೆ ಅನ್ನೋದು ಒಂದು ಹುಲ್ಲು. ಈ ಊರಿನ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಅತಿ ಹೆಚ್ಚಾಗಿ ಈ ಊರಿನ ಸುತ್ತಮುತ್ತ ಮತ್ತು ಈ ಊರಿನಲ್ಲಿ ಗಳಜೆ ಅನ್ನೋ ಒಂದು ಹುಲ್ಲು ಬೆಳೆಯುವ ಊರಾಗಿರೋದ್ರಿಂದ ಗಳಜೆಯಾಗಿ ಮತ್ತು ನಂತರ ದಿನಮಾನಗಳಲ್ಲಿ ಗಣಜಿಲಿಯಾಗಿ ಬದಲಾಯಿತು ಅಲ್ವಾ? ಗಳಜ, ಗಣಜ, ಗಣಜಿಲಿ ಹಿಂಗೆಲ್ಲ ಬದಲಾಯಿತು. ಇನ್ನೊಂದು ಮುಖ್ಯ ಆಧಾರದ ಮೇಲೆ ಹೇಳ್ಬೇಕಪ್ಪ ನಾವಂತ ಅಂದ್ರೆ, ಇಲ್ಲಿ ಒಂದು ದೊಡ್ಡ ಇದು ಭೂ ಪ್ರದೇಶ. ಈ ಭೂ ಪ್ರದೇಶದಲ್ಲಿ ಅವಾಗ ಜಿಂಕೆಗಳ ದಂಡುಗಳು ಹೆಚ್ಚಾಗಿ ಇಲ್ಲಿ ವಾಸ ಮಾಡ್ತಾ ಇದ್ವು. ವಾಸ ಮಾಡುವಂತ ಕಾರಣದಿಂದಾಗಿ ನಮ್ಮ ಪೂರ್ವಜರು ಏನ್ ಮಾಡಿದಾರೆ, ಗಳಜೆ ಅಂತೇಳಿ ನಾಮಕರಣ ಮಾಡಿದಾರೆ ಅಂತೇಳಿ ಒಂದು ಅಂದಾಜು ಮಾಡಲಾಗ್ತದೆ ಅಷ್ಟೇ ಹೊರತು ಪರಿಪೂರ್ಣ ಅಲ್ಲ. ಇಷ್ಟ ಆಯ್ತು. ಇನ್ನು ಈ ಊರಿನ ಬಗ್ಗೆ ಇನ್ನ ಏನ್ ತಿಳಿಸ್ಕೊಡ್ತೀವಿ? ಸ್ಥಳನಾಮದ ಬಗ್ಗೆ ತಿಳ್ಕೊಂಡು ಇನ್ನ ಹೆಚ್ಚಾಗಿ ಏನ್ ತಿಳಿಸ್ತದಪ್ಪ? 10ನೇ ಶತಮಾನಕ್ಕೆ ಸೇರಿದ ಶಾಸನ ಅಂತ ಹೇಳಿದ. ಆ ಸಂದರ್ಭದಲ್ಲಿ ಕಲ್ಯಾಣ ಚಾಲುಕ್ಯರ ರಾಜನಾಗಿರುವಂತ ಜಗದೇಕ ಮಲ್ಲಾದೇವನ ಆಳ್ವಿಕೆ ಇತ್ತು. ಜಗದೇಕ ಮಲ್ಲಾದೇವನ ಅಂದ್ರೆ ಅದೊಂದು ಬಿರುದಿನ ಹೆಸರು ಮೇಲೆ ಬರೆಸಿರುವಂತ ಶಾಸನ ಇದು. ಆ ಜಗದೇಕ ಮಲ್ಲಾದೇವನ ಅನ್ನೋದು ಇಮ್ಮಡಿ ಜಯಸಿಂಹ ಅಂತ ಹೇಳಿ ಆತನ ಹೆಸರು ಬಂದು ಇಮ್ಮಡಿ ಜಯಸಿಂಹ. ಆತನ ಬಿರುದು ಮಾತ್ರ ಜಗದೇಕ ಮಲ್ಲಾದೇವನ ಆಗಿತ್ತು. ಆ ಇಮ್ಮಡಿ ಜಯಸಿಂಹನ ಹಿನ್ನೆಲೆಯನ್ನು ಒಂದು ಸ್ವಲ್ಪ ನಾವು ತಿಳ್ಕೊಬೇಕಂತಂದ್ರೆ, ಕ್ರಿಸ್ತಶಕ 1015ರಿಂದ 1042 ಆತನ ಆಳ್ವಿಕೆ ಮಾಡಿದ. ಆತ ಆಳ್ವಿಕೆ ನಡೆಸುವಂತ ಸಂದರ್ಭದಲ್ಲಿ ಕೇವಲ 8 ವರ್ಷಗಳಲ್ಲಿ ಈ ಶಾಸನವನ್ನ ಆತನ ಹೆಸರಿನ ಮೇಲೆ ಈ ಶಾಸನವನ್ನ ಬರೆಸಿದ್ರು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಶಾಸನವನ್ನ ಆತನ ಹೆಸರಿನ ಮೇಲೆ ಬರೆಸಿರುವಂತದ್ದು. ಯಾರು ಬರೆಸಿದ್ರಪ್ಪ ಈ ಶಾಸನವನ್ನ? ಯಾರು ಬರೆಸಿದ್ರು? ಕಲ್ಯಾಣ ಚಾಲುಕ್ಯರ ಕಾಲದೊಳಗ ಯಾರು ಬರೆಸಿದ್ರು ಅಂದ್ರೆ, ದಾಸರ ನೆಂಬುವವನು ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ದಾಸರ ನೆಂಬುವವನು ನಾಗೇಶ್ವರ ದೇವಾಲಯಕ್ಕೆ 20 ಮತ್ತರ ಹೊಲವನ್ನ ದತ್ತಿ ರೂಪದಲ್ಲಿ ಕೊಟ್ಟನ ಅಂತೇಳಿ ಉಲ್ಲೇಖ ಆದ ಶಾಸನಗಳ ಪ್ರಕಾರ. 20 ಮತ್ತರ ಹೊಲವನ್ನ ದತ್ತಿಯನ್ನು ಕೊಟ್ಟನಂತ. 20 ಮತ್ತರ ಅಂದ್ರೆ ಏನು ಮತ್ತೆ ಈ ದತ್ತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಲ್ಲ. ದತ್ತಿ ಅಂದ್ರೆ ಮೊದಲು ನಾವು ತಿಳ್ಕೊಂಡ್ ಬರೋಣ ಅಂತ. ದತ್ತಿ ಅನ್ನೋದು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ದಾನ ಕೊಡುವುದಂತ ಅರ್ಥ. ದಾನ ಕೊಡುವುದಂದ್ರೆ ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರ ಯಾವುದೇ ಕಲ್ಮಶವಿಲ್ಲದೆ ಹೃದಯದಲ್ಲಿ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಭೇದ ಭಾವ ಮಾಡದೆ ಕೊಟ್ಟಾಗ ಅದು ದಾನ ಆಗ್ತದಂತ. ಇಲ್ಲಾಂದ್ರೆ ದಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ದೊಡ್ಡವರು ಹೇಳ್ತಾರ ಅಲ್ವಾ? ಇಷ್ಟು ದಾನ ಕೊಡೋದಂದ್ರೆ ದಾನಗಳಲ್ಲಿ ದಾನ, ವಿದ್ಯಾದಾನ, ದಾನಗಳಲ್ಲಿ ದಾನ, ಅನ್ನದಾನ, ದಾನಗಳಲ್ಲಿ ದಾನ, ಶ್ರೇಷ್ಠ ದಾನ, ದಾನಗಳಲ್ಲಿ ದಾನ, ರಕ್ತದಾನ, ದಾನಗಳಲ್ಲಿ ದಾನ. ಈ ದಾಸರನೆಂಬಾತ 20 ಮತ್ತರು ಹೊಲವನ್ನ ಭೂದಾನ ಕೊಟ್ಟ. 20 ಮತ್ತರು ಅಂದ್ರೆ ಎಷ್ಟೀಗ ಅದು ಗೊತ್ತಿಲ್ಲಲ್ಲ. ವಿದ್ವಾಂಸರುಗಳು ಹೇಳುವಂತ ಪ್ರಕಾರ ಒಂದು ಮತ್ತರಿಗೆ ಎಷ್ಟಾಗ್ತದಂತ ಅಂದ್ರೆ ಲೆಕ್ಕ ಹಾಕೊಡ್ರಿ. ಒಂದು ಮತ್ತರಿಗೆ 3 ಎಕರೆ ಆಗ್ತದಂತ. 3 ಮುಕ್ಕಲ್ರಿ. 3 ಮುಕ್ಕಲ್ ಅಂದ್ರೆ ಲೆಕ್ಕ ಹಾಕೊಡ್ರಿ ಎಷ್ಟಾಗುತ್ತೆ ಅಂತ. ಒಂದು 100 ಎಕರೆಗಳಷ್ಟು ಗಳಜೆಯ ನಾಗೇಶ್ವರ ದೇವಾಲಯಕ್ಕೆ ದತ್ತಿ ಕೊಟ್ಟಿನಂತೇಳಿ ಇದ್ರಾಗ ಉಲ್ಲೇಖ ಅದ. 100 ಎಕರೆಗಳಷ್ಟು ದತ್ತಿ ಕೊಟ್ಟಿದ್ನಂತ. ನೋಡ್ರಿ, ಸಾಮಾನ್ಯವಾದ ಮನುಷ್ಯ ಯಾರನ್ನ ಕೊಡಕ್ ಆಗ್ತದ? ಇಲ್ಲ, ಆಗಲ್ಲ. ಆತ ಒಬ್ಬ ಈ ಊರಿನ ಹಣ ಮತ್ತು ಹೊಲ, ಬಂಗಾರ, ಬೆಳ್ಳಿ ಇರುವಂತ ಒಬ್ಬ ದೊಡ್ಡ ಸಾಹುಕಾರನೇ ಆಗಿರ್ಬೇಕಾಗ್ತದೆ ಹೊರತು ಇಲ್ಲಾಂದ್ರೆ ಕಲ್ಯಾಣ ಚಾಲುಕ್ಯರ
ರಾಜರ ಪ್ರಮುಖ ಅಧಿಕಾರಿ ಆಗಿರ್ಬೇಕಾಗಿತ್ತು ಹೊರತು ಸಾಮಾನ್ಯ ಮನುಷ್ಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಈಗ ಸದ್ಯಕ್ಕೆ ನೋಡ್ತಾ ಇರ್ಬೋದು, ಮಾರುತೇಶ್ವರ ದೇವಾಲಯವನ್ನಾಗಿ ಪರಿವರ್ತನೆ ಮಾಡ್ಯಾರ. ಕಲ್ಯಾಣ ಚಾಲುಕ್ಯರ ಶಾಸನೋಕ್ತ ಪ್ರಕಾರ, ಈ ಶಾಸನೋಕ್ತ ಪ್ರಕಾರ ಕಲ್ಯಾಣ ಚಾಲುಕ್ಯರ ಶಾಸನೋಕ್ತ ಪ್ರಕಾರವಾಗಿ ನಾಗೇಶ್ವರ ದೇವಾಲಯ ಇತ್ತು. ಸಂಪೂರ್ಣವಾಗಿ ನೆಲಸಮಗೊಂಡ ನಂತರದಲ್ಲಿ ಈ ಊರಿನಾದಂತ ಜನರು, ಗಣ್ಯ ವ್ಯಕ್ತಿಗಳು ಎಲ್ಲರೂ ಸೇರಿಕೊಂಡು ಇದೇ ಜಾಗದಲ್ಲಿ ಶ್ರೀ ಮಾರುತೇಶ್ವರ ದೇವಾಲಯವನ್ನಾಗಿ ಪರಿವರ್ತನೆ ಮಾಡ್ಯಾರ. ಒಂದು ಕಲ್ಯಾಣ ಚಾಲುಕ್ಯರ ಪ್ರಕಾರ ಇದು ನಾಗೇಶ್ವರ ದೇವಾಲಯ ಆಗಿತ್ತು ಅಂತ ಹೇಳಿದ್ನಲ್ಲ. ಈ ದೇವಾಲಯವು ಮೊದಲು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇರಬಹುದು ಅಂತೇಳಿ ಅಲ್ಲಿರುವಂತ ಒಂದು ಬಾವಿ ಅದರಪ್ಪ, ಬಾವಿ ಇದೆ. ಆ ಬಾವಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇರಬಹುದು ಮತ್ತು ಕೆಲವೊಂದು ಅವಶೇಷಗಳು ಕೂಡ ಅಲ್ಲಿ ಇರತಕ್ಕಂಥದನ್ನ ನೋಡ್ಬೋದು. ಅದರ ಪ್ರಕಾರವಾಗಿ ನಾಗೇಶ್ವರ ದೇವಾಲಯ ಪೂರ್ವ ದಿಕ್ಕಿಗೆ ಮುಖ ಮಾಡಿತ್ತು. ಈಗ ಸದ್ಯಕ್ಕೆ ಮಾರುತಿ ದೇವಾಲಯ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದೆ. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತಿರುವುದನ್ನ ನಾವು ಗಮನಿಸಬಹುದು. ಇಲ್ಲಿ ಕಾಣಿಸೋದಿಲ್ಲ, ತೋರ್ಸಪ್ಪ. ದಕ್ಷಿಣ ಇವನ್ನ ಅಳವಡಿಸ್ಯಾರ. ಮೇಲ್ ನೋಡಿದ್ರೆ ಛತ್ರಿ ನೋಡಿದ್ರೆ ಬೆಳ್ಳಿಯಿಂದ ಆಶಾರ. ಮೇಲೆ ಒಂದು ಗೋಪುರವನ್ನು ತೋರಿಸ್ಬ, ಗೋಪುರವನ್ನ ಮಾಡಿ ಕಂಚಿನ ಕಳಸವನ್ನ ಅಳವಡಿಸ್ಯಾರ. ಇಷ್ಟ ಬರ್ರಿ, ಇನ್ನವದ್ ಬಾ, ಅಲ್ಲಿಗೆ ಹೋಗಂಬ, ಹೇಳ್ತೀನಿ ಬರ. ಒಂದು ಫೋಟೋ ತೋರಿಸ್ಬಿಡಪ್ಪ, ಎಲ್ಲ ಗುಡಿ ಚೆನ್ನಾಗಿ ತೋರ್ಸಪ್ಪ. ಮ್ಯಾಲ ಸದ್ಯಕ್ಕೆ ಗೋಪುರವನ್ನು ಅಳವಡಿಸ್ಯಾರ, ಕಂಚಿನ ಕಳಸವನ್ನ ಕುಂದಿಸಿರೋದನ್ನ ನೀವು ಗಮನಿಸಬಹುದು ಅಲ್ಲ. ಈಗ ನಾನು ಇದೆಲ್ಲ ಶಾಸನದಲ್ಲಿ ಇದೆ ಇಲ್ಲ ಅಂತ ಹೇಳಿ ಇಷ್ಟೆಲ್ಲ ನಾನು ನಿಮ್ಮ ಮುಂದೆ ಹೇಳಿದೆ. ಆದ್ರೆ ನಾನು ಹೇಳಲಿಕ್ಕೆ ಏನ್ ಇದ್ರ ಶಾಸನ ಓದಲಿಕ್ಕೆ ನಾನೇನು ವಿದ್ವಾಂಸನಲ್ಲ, ಪಂಡಿತನಲ್ಲ, ಇತಿಹಾಸ ತಜ್ಞರು ಕೂಡ ನಾನಲ್ಲ. ಒಬ್ಬ ಸಾಮಾನ್ಯವಾದಂತ ನಾನು ಮನುಷ್ಯ. ವಿದ್ವಾಂಸರುಗಳಾಗಿರುವಂತ ಡಾಕ್ಟರ್ ಬಿ ಚನ್ನಬಸಪ್ಪ ಅವರು ಇಲ್ಲಿ ಬಂದು ಇಲ್ಲಿ ಕ್ಷೇತ್ರ ಕಾರ್ಯಕ್ಕಂತ ಬಂದಾಗ ಖುದ್ದಾಗಿ ಬಂದು ಈ ಶಾಸನವನ್ನು ಗಮನಿಸಿ ನಾಗೇಶ್ವರ ದೇವಾಲಯ ಆಗಿತ್ತು ಅಂತೇಳಿ ಪರಿಪೂರ್ಣವಾಗಿ ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ನಾನು ಇಲ್ಲಿಗೆ ಬಂದು ಹೇಳಲಿಕ್ಕೆ ಸಾಧ್ಯ ಆಯ್ತು ಹೊರತು ನನ್ನ ಸ್ವಂತಿಕೆ ಏನಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನಾಗೇಶ್ವರ ಅನ್ನೋದಕ್ಕೆ ನಾಗೇಶ್ವರನ ಚಿತ್ರಗಳು ಕೂಡ ಇಲ್ಲಿ ಇದೆ. ಈ ದಾಸರನೆಂಬುವ ಆತ ಇಷ್ಟೆಲ್ಲ ದತ್ತಿ ಕೊಟ್ಟನ ಅಂತ ಹೇಳಿದಲ್ಲ. ಈ ನಾಗೇಶ್ವರ ಗುಡಿಯ ಮೇಲಿನ ಅಪಾರವಾದಂತ ಭಕ್ತಿ ಆತನಲ್ಲಿ ಎಷ್ಟಿರ್ಬೋದು ಅನ್ನೋದೊಂದು ಎದ್ದು ಕಾಣುವಂತ ಒಂದು ಪ್ರಶ್ನೆ ಅಲ್ವಾ. ಆತನಿಗೆ ಅಪಾರವಾದಂತ ಭಕ್ತಿ ನಂಬಿಕೆ ಇತ್ತಂತ ಕಾಣುತ್ತೆ. ಹಂಗಾಗಿ ಆತ ಇಷ್ಟೆಲ್ಲವನ್ನು ಕೊಟ್ಟ. ಇದನ್ನೆಲ್ಲ ತಿಳಿಸಿಕೊಟ್ಟವರು ಡಾಕ್ಟರ್ ಬಿ ಚನ್ನಬಸಪ್ಪ ಅಂತೇಳಿ ಇತಿಹಾಸ ಸಂಶೋಧಕರು ಮತ್ತೆ ತಜ್ಞರು. ನಮ್ಮಿಂದ ಏನ್ ತಿಳಿಸ್ಲಿಕ್ಕೆ ಆಗ್ತದ್ರಿ ಇದನ್ನೆಲ್ಲ ಅಂತ ವಿದ್ವಾಂಸರಿಂದ ಇವನ್ನೆಲ್ಲ ಬೆಳಕಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ನಮ್ಮಂತವರಿಂದ ಸಾಧ್ಯ ಆಗೋದಿಲ್ಲ. ಅಷ್ಟೇ ಹೇಳ್ತಾ ಇದೀವಿ. ಅವ್ರು ಬರ್ಕೊಂಡು ಬಂದಿರೋದನ್ನ ಖುದ್ದಾಗಿ ಬಂದು ನೋಡಿ ಅಧ್ಯಯನ ಮಾಡಿ, ಸಂಶೋಧನೆಯಿಂದ ಅಧ್ಯಯನ ಮಾಡಿ ಬೆಳಕಿಗೆ ತಂದಿರುವಂತ ಒಂದು ಕಲ್ಯಾಣ ಚಾಲುಕ್ಯರ ಕಾಲದ 1000 ವರ್ಷದ ಇತಿಹಾಸವನ್ನು ಹೊಂದಿರುವಂತ ಶಾಸನ ಇದು. 10ನೇ ಶತಮಾನಕ್ಕೆ ಸೇರಿದಂತ ಶಾಸನ. ದಯವಿಟ್ಟು ಇನ್ನೊಂದ್ಸಾರಿ ಈ ಮಾರುತಿ ದೇವಾಲಯಕ್ಕೆ ಬಂದಾಗ ಇಲ್ಲಿರುವಂತ ಶಾಸನಗಳ ಮೇಲೆ ದಯವಿಟ್ಟು ಎಣ್ಣೆಯನ್ನು ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ. ನಿಮ್ಮೂರಿನಲ್ಲಿ ಇರುವಂತ ಇತಿಹಾಸ 1000 ವರ್ಷದ ಇತಿಹಾಸವನ್ನು ತೋರಿಸಿಕೊಡುವಂತ ಒಂದೇ ಒಂದು ಏಕಶಿಲ ಶಾಸನ ಅಂದ್ರೆ ಇದು ಒಂದೇ ರೀ ಇರೋದು. ಎಣ್ಣೆ ಒಂದು ದಯವಿಟ್ಟು ಹಾಕ್ಬೇಡ್ರಿ. ಇಲ್ಲಿರುವಂತ ಶಾಸನ, ಕಪ್ಪು ಕಲ್ಲಿನ ಶಾಸನದ ಮೇಲೆ ಹಾಕಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ಇಲ್ಲಿ ನಾಗೇಶ್ವರ, ಇಲ್ಲಿ ನಾಗೇಶ್ವರಿ ಜೋಡಿಯಾಗಿ ಕಾಣಿಸೋದಿಲ್ಲ. ಈ ನಾಗೇಶ್ವರ, ಈ ನಾಗಣಿಗಳು ಇಲ್ಲೆಲ್ಲ ಇದಾವಲ್ಲ, ಅಂತಲ್ಲಿ ಬೇಕಿರೋ ಎಣ್ಣೆ ಹಾಕಿರೋ ನಡೀತದೆ ಹೊರತು ಸಂಪೂರ್ಣವಾಗಿ ತಿಳಿಸಿಕೊಡುವಂತ ಈ ಶಾಸನದ ಮೇಲೆ ದಯವಿಟ್ಟು ಎಣ್ಣೆ ಹಾಕ್ಬೇಡ್ರಿ ಅಂತ ಹೇಳಿ ಇದು ಮಾಡ್ತೀನಿ. 1000 ವರ್ಷಗಳಾದ್ರೂ ಕೂಡ ರಕ್ಷಣೆಯನ್ನು ಮಾಡಿಟ್ಟುಕೊಂಡಿರುವಂತ ಈ ಗಣಜಿಲಿಯ ಊರಿಗೆ ನಾವು ಮೊಟ್ಟ ಮೊದಲನೇದಾಗಿ ಕೃತಜ್ಞತೆಗಳನ್ನ ತಿಳಿಸಬೇಕು. ಯಾಕಂದ್ರೆ ರಕ್ಷಣೆ ಮಾಡಿಕೊಂಡು ಬಂದಿರುವಂತ ಶಾಸನ ಇವತ್ತಿಗೂ ಇದೆ. ಅವರಿಗೆಲ್ಲ ನಮ್ಮ ಕಡೆಯಿಂದ ದೊಡ್ಡ ಕೃತಜ್ಞತೆಗಳನ್ನ ತಿಳಿಸ್ತೀನಿ. ಮುಂದೊಂದು ದಿನ ಇನ್ನೂ ರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ರಿ ಅಂತ ಹೇಳ್ತಾ, ಶ್ರೀನಿವಾಸ್ ಅವರು ನಮ್ ಜೊತೆಗಿದ್ದಾರೆ. ಈ ಶ್ರೀನಿವಾಸ್ ಅವರು ಈ ಗುಡಿಯ ಬಗ್ಗೆ ಇನ್ನಷ್ಟು ಏನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೇಳೋಣ. ಈಗ ಮಾರುತಿ ದೇವಾಲಯದ ಬಗ್ಗೆ ಇನ್ನು ಏನ್ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಕೇಳೋಣ ಅಂತ ಹೇಳ. ಈ ಗುಡಿ ಬಗ್ಗೆ ಹೇಳ್ಬೇಕಂದ್ರೆ ದರ ವರ್ಷದ ಎಳ್ಳಮಾವಾಸ್ಯೆ ದಿನದಂದು ಸಾಕ್ಷಾತ್ ಆಂಜನೇಯ ಸ್ವಾಮಿಯೇನೆ ಹೇಳುವಂತ ಮುಂದೆ ನಡೆಯುವುದು ಹಿಂದೆ ನಡೆದಿದ್ದು ಎಲ್ಲಾ ತರದ ಹೇಳಿಕೆಯನ್ನು ಹೇಳುತ್ತಿದ್ದಾರೆ. ನಿಮಗೆ ನೋಡ್ಬೇಕಂದರೆ ದರ ವರ್ಷ ಎಳ್ಳಮಾವಾಸ್ಯೆಗೆ ಇಲ್ಲಿ ಬಂದು
ತಾತನವರು ಹೇಳುವ ಹೇಳಿಕೆಯನ್ನು ಕೇಳಬೇಕು ಹಾಗೂ ಅವರ ಆಶೀರ್ವಾದವನ್ನು ಪಡೆದು ತಾವು ದರ ವರ್ಷ ಶಿವರಾತ್ರಿ ಆದ ಮೇಲೆ ಅಮಾವಾಸ್ಯೆ ಬರುತ್ತದೆ ಅಲ್ಲ, ಆ ಅಮಾವಾಸ್ಯೆಯ ದಿನ ಇಲ್ಲಿ ನಡೆಯುವಂತ ಗೋಪುರದ ಮುಂದೆ ಹಚ್ಚುವಂತ ದೀಪವನ್ನು ತಾವು ನೋಡಿ ಕಣ್ತುಂಬಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ. ಇಷ್ಟೆಲ್ಲ ಮಾಹಿತಿಯನ್ನ ನಮ್ಮ ಈ ಶ್ರೀನಿವಾಸ್